ಆಫರ್ಗಳನ್ನ ಕೊಡೋದು ಸರ್ವೇ ಸಾಮಾನ್ಯ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಅಕ್ಷರ ಪ್ರಪಂಚಕ್ಕೆ ಒಂದು ಲಕ್ಕಿ ಆಫರ್ ಕಾಲಿಟ್ಟಿದೆ. ಸೃಷ್ಟಿ ಕಲಾಲಯಂ ತಂಡದವರು ಇಂಥದೊಂದು ಕೊಡುಗೆಯನ್ನ ಪರಿಚಯಿಸುತ್ತಿದ್ದಾರೆ. ಸೃಷ್ಟಿ ಕಲಾಲಯಂ ತಂಡ 80 ಜನ ಇರುವ ಒಂದು ಸಂಘಟನೆ. ಕನ್ನಡ ಸಾಹಿತ್ಯ ಪ್ರತಿ ಮನೆ ಬಾಗಿಲಿಗೆ ತಲುಪಲಿ ಅನ್ನೋದು ಇವರ ಉದ್ದೇಶ. ಕನ್ನಡ ಬರಹಗಾರರನ್ನ ಮತ್ತು ಓದುಗರನ್ನ ಉತ್ತೇಜಿಸಲು ಸಂಘಟನೆ ಹೊಸ ಯೋಜನೆಯನ್ನ ಮುಂದಿಟ್ಟಿದೆ. ಕನ್ನಡದ ಪುಸ್ತಕಗಳಿಗೆ ಒಂದು ಮಹತ್ವ ಕೊಡಬೇಕು ಅನ್ನೋದು ಬಹಳ ಒಂದು ಕಾಳಜಿ ಇತ್ತು ನಮ್ದು. ಯಾಕಂತ ನಾವು ಮೂಲತಃ ಸಂಘಟಕರು. ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕಾಗಲಿ ಸಾಮಾಜಿಕ ಈ ಥರದೊಂದು ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸೋದೇ ನಮ್ಮ ಉದ್ದೇಶ. ಆದ್ದರಿಂದ ಒಂದು ಕನ್ನಡಕ್ಕೊಂದು ಮಹತ್ವ ತರಬೇಕು, ಕನ್ನಡದ ಓದುಗರಿಗೆ ಒಂದು ವ್ಯವಸ್ಥಿತವಾದ ಒಂದು ಆಲೋಚನೆ ಮಾಡಬೇಕು ಅಂತ ಅಂದ್ಬಿಟ್ಟು ಇದನ್ನು ನಿರ್ಧಾರ ಮಾಡಿದ್ವಿ. ಕರ್ನಾಟಕದ ಯಾವುದೇ ಅಂಗಡಿಯಲ್ಲಿ ಕನ್ನಡ ಪುಸ್ತಕವನ್ನ ಖರೀದಿಸಿ ಅದರ ಬಿಲ್ಲನ್ನ ಸೃಷ್ಟಿ ಕಲಾಲಯಂ ಆಫೀಸ್ನ ವಿಳಾಸಕ್ಕೆ ಪೋಸ್ಟ್ ಮಾಡಿದ್ರೆ ಸಾಕು. ಲಕ್ಕಿ ಕೂಪನ್ ಅನ್ನ ಅವರು ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತಾರೆ. 50 ರೂಪಾಯಿ ಬೆಲೆಯುಳ್ಳ ಪುಸ್ತಕದಿಂದ ನೀವು ಒಂದು ಕೂಪನ್ ಅನ್ನ ಪಡೆದುಕೊಳ್ಳಬಹುದು. ಈಗಿನ ಜನರೇಷನ್ ನೋಡಿದ್ರೆ ಯಾರು ಕನ್ನಡ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲ್ಲ. ಯಾಕಂದ್ರೆ ಎಲ್ಲಾ ಪೇರೆಂಟ್ಸ್ ನೋಡಿದ್ರೆ ಆ ಲ್ಯಾಂಗ್ವೇಜ್ ಕಲೀಲಿ, ಈ ಲ್ಯಾಂಗ್ವೇಜ್ ಕಲೀಲಿ, ಇಂಗ್ಲಿಷ್ ಕಲೀಲಿ, ಹಿಂದಿ ಕಲೀಲಿ, ನನ್ನ ಮಗ ಅಲ್ಲೋದ್ಲಿ ಇಲ್ಲೋದ್ಲಿ ಅಬ್ರಾಡ್ಗೆ ಹೋಗ್ಲಿ ಎಲ್ಲ ಇದು ಮಾಡ್ಕೊತಾರೆ. ಬಟ್ ಕನ್ನಡದ ಬಗ್ಗೆ ಯಾರು ಇಂಟ್ರೆಸ್ಟ್ ಕೊಡ್ತಿಲ್ಲ. ಈ ಕನ್ನಡ ಕಲ್ತ್ರು ಕಲಿಬೋದು, ಬಿಟ್ಟರು ಬಿಡ್ಬೋದು. ಬರೀ ಕರ್ನಾಟಕ ಆ ಕಡೆ ಎಲ್ಲ ಕನ್ನಡ ಯೂಸ್ ಆಗುತ್ತೆ, ಬೇರೆ ಕಡೆ ಎಲ್ಲ ಯೂಸ್ ಆಗೋದಿಲ್ಲ. ಇವನ್ ನಾವಾಗ್ಲಿ ನಮ್ಮ ಮಕ್ಳಿಗಾಗ್ಲಿ ಕನ್ನಡ ಜಾಸ್ತಿ ಇದು ಮಾಡಕ್ ಹೋಗಲ್ಲ. ಇಲ್ಲ ಇಂಗ್ಲೀಷೇ ಬರಲಿ, ನಾವು ನಮ್ಮ ಮಕ್ಳನ್ನು ಇಂಗ್ಲೀಷಲ್ಲೇ ಮಾತಾಡ್ಲಿ, ಹಿಂದಿಲಿ ಮಾತಾಡ್ಲಿ ಅಂತ ಇಂಟ್ರೆಸ್ಟ್ ಬರುತ್ತೆ. ಬಟ್ ಕನ್ನಡ ನಮ್ಮ ಮದರ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಾವು ಕನ್ನಡದ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸಬೇಕು. ರಾಜ್ಯಾದ್ಯಂತ ಇರುವ ಪ್ರಕಾಶಕರು ಮತ್ತು ಪುಸ್ತಕದ ಮಳಿಗೆಯಲ್ಲಿ ಆಫರ್ ಬಗ್ಗೆ ಮಾಹಿತಿ ಪಡೆಯಬಹುದು. ಡಿಸೆಂಬರ್ 5ರಂದು ನಡೆಯುವ ಲಕ್ಕಿ ಡ್ರಾನಲ್ಲಿ ವಿಜೇತರಿಗೆ ಕಾರು, ಬೈಕ್, ಎಲ್ಸಿಡಿ ಸೇರಿದಂತೆ 110 ಬಹುಮಾನಗಳನ್ನ ಕಲಾಲಯಂ ತಂಡ ಕೊಡಲು ಸಜ್ಜಾಗ್ತಾ ಇದೆ. ಬೆಂಗಳೂರಿನಿಂದ ಅಮೃತ ಪಾಟೀಲ್, ಸಮಯ ನ್ಯೂಸ್.